ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕಲದೇಪುರ ಗ್ರಾಮದ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರದ ಪರಿವೀಕ್ಷಕರಾದ ರಮೇಶ್ ಅವರು ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದು, ಪರಿವೀಕ್ಷಕರಾದ ರಮೇಶ್ ಅವರು ನಮ್ಮ ಮಾಧ್ಯಮಕ್ಕೆ ಕಾರ್ಯವೈಖರಿ ಬಗ್ಗೆ ಮಾಹಿತಿಯನ್ನು ನೀಡಿದರು. ನಾವೇನಪ್ಪ ಅಂದ್ರೆ ಕಾಲುಬಾಯಿ ಜ್ವರದ್ದು ವ್ಯಾಕ್ಸಿನ್ ಮಾಡ್ತಾ ಇದೀವಿ. ತಿರ್ಗಾ ಅದ್ರ ಜೊತೆಗೆ ಇದು ಇಯರ್ ಟ್ಯಾಗಿಂಗ್ ಅಂತ ಬರುತ್ತೆ. ರಿಜಿಸ್ಟ್ರೇಷನ್ ಅನಿಮಲ್ ಎಷ್ಟೆಷ್ಟಿದೆ ಅಂತ ಅವಕ್ಕೆ ಕಿವಿಗೆ ಟ್ಯಾಗ್ ಹಾಕಿ ಅವನ್ನ ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು. ನೀವು ಮೊನ್ನೆ ನಿನ್ನೆ ಎಲ್ಲ ಮಾಡಿದೀವಿ. ಇವತ್ತು ಮತ್ತೆ MLA ಸಾಹೇಬ್ರು ಬಂದಿದ್ರಲ್ಲ, ಈ ಕುರಿ ಮೇಕೆಗಳಿಗೆ ಏನಾನ ಔಷಧಿ ಕೊಡ್ತಾ ಇಂಜೆಕ್ಷನ್ ಏನು ಮಾಡೋಂಥ ವ್ಯವಸ್ಥೆ ಐತಾ? ಈಗ ಬೇಸಿಗೆ ಕಾಲದಲ್ಲಿ ಏನಾನ ಜ್ವರ ಬರಂತ ET ಸಪ್ಲೈ ಐತೆ ಇಲಾಖೆಯಿಂದ. ಕರುಳು ಬೇನೆ ರೋಗದ್ದು ಲಸಿಕೆ ಲಭ್ಯ ಐತೆ, ಆಲ್ರೆಡಿ ಕೊಟ್ಟಿದ್ದೀವಿ. ಈಗ ರೈತರೆಲ್ಲ ತಗೊಂಡೋಗಿ ನಾವು ಮಾಡ್ಬೇಕು. ಈಗಿನ್ನ ರೈತ ಸ್ವಲ್ಪ ಮಳೆ ಬೀಳಿ ತಡ್ರಿ ಅಂತಂದು ಇರೋದ್ರಿಂದ. ಈಗ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಹಸುಗಳು ಇದಾವೆ ಟೋಟಲಿ? ನಮ್ಮ ಇದು ನಮ್ಮ ಕಲ್ಯಾಪುರದಲ್ಲಿ 5 ಹಳ್ಳಿ ಬರ್ತಾವೆ. ನಮ್ಮ ಇದು ಅಂದ್ರೆ ಕೆಲವೊಂದು ದೊಣ್ಣಳ್ಳಿ ಇಲ್ಲಿಗೆ ಸೇರ್ಕೊತಾರೆ. ಈಗ ದೊಣ್ಣಳ್ಳಿ, ಆಕ್ನೂರು, ದೊಣ್ಣಳ್ಳಿ ಹೊಸೂರು, ಗೌರಮ್ಮನಹಳ್ಳಿ, ಸಂಗೇನಹಳ್ಳಿ, ಬೆಣ್ಣಹಳ್ಳಿ, ಕಲದೂರು, ಇದು 8 ಹಳ್ಳಿ ಸೇರ್ಕೊಂಡು ಅವು ಬಸಪ್ಲೇಟ್ ಒಂದು ಅವು ಸ್ವಲ್ಪ ಆಂಬ್ಲೆಟ್ ಅಲ್ಲ. ಆಕ್ನೂರು, ದೊಣ್ಣಳ್ಳಿ, ಹೊಸೂರು ಮತ್ತೆ ಇದು ಬಸಪ್ಲೇಟ್ ರೆವೆನ್ಯೂ ವಿಲೇಜ್. ಈಗ ಮೊನ್ನೆ ಆಂಬ್ಲೆಟ್ ಆಗಿತ್ತು, ಈಗ ರೆವೆನ್ಯೂ ವಿಲೇಜ್ ಮಾಡ್ತಾರೆ. ಈಗ 1291 ಪಾಪ್ಯುಲೇಷನ್ ಇದೆ ನಮ್ಮ ಕಲ್ಯಾಪುರ ವ್ಯಾಪ್ತಿಯಲ್ಲಿ. ಗ್ರಾಮ ಪಂಚಾಯತಿನಲ್ಲಿ 1291 ದನ ಬರ್ತವೆ. ಅದರಲ್ಲಿ 475 ಎಮ್ಮೆಗಳಿದಾವೆ, ಉಳಿದವು ದನಗಳು. ಕುರಿಗಳ ಸಂಖ್ಯೆ 6230 ಇಲ್ಲಿ ಮೇಲಾಧಿಕಾರಿ ಯಾವನ ಬಂದ್ರ ವಿಸಿಟ್ ಕೊಟ್ಟಿದ್ರ? ಬರ್ತಾರೆ, ನಮ್ಮ ಲಿಂಗರಾಜ್ ಸರ್ ಬರ್ತಾ. ಎಷ್ಟಿಂದ ಈಗ ಬಂದು ಎಷ್ಟು ದಿನ ಆಯ್ತು? ಮೊನ್ನೆ ಬಂದಿದ್ರು. ಈಗ ಒಂದು 4 ದಿನಕ್ಕೆ, ಒಂದು ವಾರ ಕೆಳಗೆ ಬಂದಿದ್ರು. ವ್ಯಾಕ್ಸಿನ್ ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಈಗ DD ಸಾಹೇಬ್. ತಮ್ಮ ಹೆಸರು? ರಮೇಶ್ ಅಂತ. ಡಿಸಿಗ್ನೇಷನ್ ಕಿರಿಯ ಪಶುವೈದ್ಯಕೀಯ ಪರೀಕ್ಷಕ, ಕಲ್ಯಾಪುರ. ಕಲಿಯುವ. ಥ್ಯಾಂಕ್ ಯು.